ಕವಿತಾ ಕವಿತಾ. ಹಾಂ ಮಮ್ಮಿ ಬಂದೆ. ಏನು ಮಮ್ಮಿ ಕರೆದ್ರಲ್ಲ? ಏನು ಮಾಡಕ್ಕುಂತಿದ್ದಿ? ಏನಿಲ್ಲ ಮಮ್ಮಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆ? ಅಲ್ಲ ಕವಿತಾ, ನಾಳೆಲ್ಲ ನಾಡ್ದ ಮದುವೆ ಇರೋದು. ಮದುವೆಗೆಲ್ಲ ತಯಾರಿ ಮಾಡ್ಕೊಂಡಿಲ್ಲ? ಸೀರೆ, ಬ್ಲೌಸ್, ಆಮೇಲೆ ಅದ್ರದ್ದು ಮ್ಯಾಚಿಂಗ್, ನಿಂಗೆ ಯಾವುದು ಜ್ಯುವೆಲರಿ ಬೇಕು ಅದನ್ನೆಲ್ಲ ಸೆಟ್ ಮಾಡ್ಕೊಂಡಿಲ್ಲ? ಹಾಂ ಮಮ್ಮಿ, ಎಲ್ಲ ಸೆಟ್ ಮಾಡ್ಕೊಂಡೀನಿ. ಸೀರೆ ಮ್ಯಾಚಿಂಗ್ ಬ್ಲೌಸು, ಆಮೇಲೆ ಅದ್ರ ಮ್ಯಾಚಿಂಗ್ ಜ್ಯುವೆಲರೀಸ್ ಎಲ್ಲ, ಆಮೇಲೆ ಮೇಕಪ್ ಐಟಮ್ಸ್ ಎಲ್ಲನೂ ಸೆಟ್ ಮಾಡಿಟ್ಟಿದ್ದೀನಿ. ಏನೂ ಉಳಿದಿಲ್ಲ ಇನ್ನು ಸೆಟ್ ಮಾಡೋದು. ಎಲ್ಲ ಸೆಟ್ ಮಾಡಿ ಒಂದು ಬ್ಯಾಗ್ನಲ್ಲಿ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸರಿ, ಆಯ್ತಾಯ್ತು. ಅಂದಂಗೆ ಜ್ಯುವೆಲರಿ ಮಾತ್ರ ಗೋಲ್ಡ್ದ ಹಾಕೋಬೇಕಾ? ಈ ನೀನು ಯಾವುವು ಇವು ಸಿಗ್ತಾವಲ್ಲ ರೋಡ್ ಗೋಲ್ಡ್, ಅವನ್ನೆಲ್ಲ ಹಾಕೋತೀನಿ ಅಂತ ಅನ್ನಕ್ಕೆ ಹೋಗ್ಬೇಡ. ಮದುವೆ ಟೈಮ್ನಾಗ ಈಗ ನೀನು ಹೇಳ್ದಂಗೆ ಸಿಂಪಲಾಗಿ ಮದುವೆ ಅಂತಂದು ಸಿಂಪಲಾಗಿನ ಮದುವೆ ಮಾಡಕ್ಕಂತೈತಿ. ಅದ್ರ ಜ್ಯುವೆಲರಿ ಮಾತ್ರ ಗೋಲ್ಡ್ದ ಹಾಕೋಬೇಕು, ಸರಿನಾ? ಗೋಲ್ಡ್ ಹಾಕೋಬೇಕಾ ಮಮ್ಮಿ? ನಾ ಅದ್ರ ಮ್ಯಾಚಿಂಗ್ಗೆ ಚೆನ್ನಾಗಿರೋದು ತರಿಸಿದ್ದೆ. ಅದೆಲ್ಲ ಬೇಡ. ಬೇಕಾದ್ರೆ ನಿನ್ನ ಹತ್ರ ಇಲ್ಲ ಅಂದರೆ ಹೇಳಿ, ಇವತ್ತ ಹೋಗಿ ತಂದುಬಿಡೋಣಂತೆ. ನಿಂಗೆ ಯಾವುದು ಗೋಲ್ಡ್ ಬೇಕಾ, ಡೈಮಂಡ್ ಬೇಕಾ, ಯಾವುದು ಬೇಕು ನೋಡು. ನೀನು ಎಷ್ಟೊಂದು ಸರ ಎಲ್ಲ ಮಾಡಿಸೈತಿ ಮದುವೆಗೆ ಅಂತಾನೆ, ಅವನ್ನೆಲ್ಲ ಹಾಕೋಮ್ಮ. ಈಗ ನೀ ಹಾಕೋಲಿಲ್ಲ ಅಂದರೆ ನಿಮ್ಮ ಅಪ್ಪಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ, ಗೊತ್ತಾ? ಅಯ್ಯೋ ಮಮ್ಮಿ, ಅಷ್ಟಕ್ಕೆಲ್ಲ ಎದಕ್ಕೆ ಬೇಜಾರಾಗ್ತೀರಿ? ಸರಿ, ನೀವು ಯಾವ ಜ್ಯುವೆಲರಿ ಹಾಕೋ ಅಂತೀರಿ ಅದೇ ಜ್ಯುವೆಲರಿನ ಹಾಕೋತೀನಿ, ಸರಿನಾ? ಸರಿನಮ್ಮ, ಆಯ್ತು. ಅಂದಂಗೆ ನಿಮ್ಮಪ್ಪ ಹೇಳ್ತೀನಿ, ಲಾಕರಲ್ಲಿ ಇಟ್ಟೈತಲ್ಲ ಜ್ಯುವೆಲರೀಸ್ ಎಲ್ಲ, ಅವನ್ನೆಲ್ಲ ಇವತ್ತು ತೊಗೊಂಬ ಅಂತ ಹೇಳೀನಿ. ಆಲ್ರೆಡಿ ಬೆಳಗ್ಗೆ ಹೇಳೀನಿ ತರ್ತೀನಿ ಅಂದಾರ. ಆದರೂ ಇನ್ನೊಂದು ಸಲ ನೆನಪು ಮಾಡ್ತೀನಿ. ನಿಮ್ಮ ಡ್ಯಾಡಿ ತರ್ತಾರಲ್ಲ, ತಂದ ಮೇಲೆ ಅದ್ರಲ್ಲಿ ನಿನ್ಗೆ ಯಾವ್ದಾದ್ರು ಬೇಕು ಎಲ್ಲನೂ ಇಟ್ಕೊಂಡಿರು. ಅಂದಂಗೆ ನೀನು ಯಾವ್ಯಾವ ಗೋಲ್ಡ್ ಜ್ಯುವೆಲರಿ ಅದಾವಲ್ಲ ಅವನಷ್ಟು ನೀನೀಗ ನಿನ್ನ ಗಂಡನ ಮನೆಗೆ ತೊಗೊಂಡು ಹೋಗ್ಯೇನು? ಏನು ಮಾಡಲಿ ಮಮ್ಮಿ, ನನಗೇನು ಯಾಕೆ ಈಗಲೇ ಗೋಲ್ಡ್ ಜ್ಯುವೆಲರಿ ಎಲ್ಲ ಅಲ್ಲಿಗೆ ತೊಗೊಂಡು ಹೋಗೋಕೆ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರ ಮನೆಯಾಗ ಎಲ್ಲರೂ ಹೆಂಗೆ ಅದಾರೋ ಏನೋ ನನಗಿನ್ನೂ ಗೊತ್ತಿಲ್ಲಲ್ಲ ಮಮ್ಮಿ. ಅದು ಅಲ್ಲದೆ ಇವರಿನ್ನೂ ಈಗಲೇ ಇನ್ನೂ ಮನೆ ನೋಡ್ತಾ ಇದ್ದೀನಿ ಅಂತ ಇದ್ದಾರೆ. ಇನ್ನೂ ಮನೆ ಬೇರೆ ನೋಡಿಲ್ಲ. ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ದಿನ ಇಲ್ಲೇ ಇರೋದು, ಅಲ್ಲಿ ಯಾವತ್ತರ ಒಂದಿನ ಹೋಗೋದು ಬರೋದು ಅಷ್ಟೇ ಮಾಡ್ತಿರ್ತೀನಿ. ಅದಕ್ಕೆ ಸದ್ಯಕ್ಕೆ ನಂದು ಜ್ಯುವೆಲರಿ ಎಲ್ಲ ಇಲ್ಲೇ ಇದ್ರೆ ಚಲೋ ಅಂತ ಅನಿಸುತ್ತೆ. ನಾನು ಅದನ್ನ ಹೇಳ್ಬೇಕಂದೆ. ಮತ್ತು ನೀನು ಎಲ್ಲಿ ಬೇಜಾರಾಕ್ಯೋ ಏನೋ ಅಂತ ನಿನ್ನ ಬಾಯಾಗ ಕೇಳೋಣಂತ ಹೇಳಿದ್ದು. ನೀನು ನಿಂದು ಈ ಗೋಲ್ಡ್ ಜ್ಯುವೆಲರಿ ಯಾವ್ಯಾವ ಅದಾವೆ ನೋಡು, ಅಷ್ಟು ಇಲ್ಲೇ ಇಟ್ಬಿಡು. ಈಗ ಮದುವೆಗೆ ನೀನು ಹಾಕೋತಿಲ್ಲ, ಎಷ್ಟು ಬೇಕಾದ್ರೆ ಹಾಕ್ಕೊಂಡು ಮದುವೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅಲ್ಲಿ ನೀನು ಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಗಂಡನ ಮನೆಗೆ ಹೋಗೋ ಮುಂದೆ ನಿಂಗೆ ಇನ್ನೊಂದು ಸ್ಯಾರಿ ತೊಗೊಂಬಂದಿ ನಾನು. ಆ ಸೀರೆ ಜೊತೆ ನೀನು ಬೇರೆ ಜ್ಯುವೆಲರಿ ಐತಿ, ಅದನ್ನ ಹಾಕ್ಕೊಂಡು ಅಲ್ಲಿಗೆ ಹೋಗೋ. ನೀ ಮದುವೆಯಾಗ ಏನೇನು ಹಾಕ್ಕೊಂಡಿರ್ತೀನಿ ನೋಡು, ಅಷ್ಟು ನಾನು ವಾಪಸ್ ಇಲ್ಲಿಗೆ ತೊಗೊಂಬರ್ತೀನಂತ. ನಿಮ್ಮ ಅತ್ತೆ ಹಗರಿಲ್ಲ, ಭಾಳ ಅಂದ್ರೆ ಭಾಳ ಆಸಬ್ರಿಕೆ ಅದಾಳ. ಮತ್ತು ನಿನ್ನ ಹಿಂಗೆ ಮಾಡಿ ಮಾಡಿ ಇಲ್ಲ ನಿನಗೆ ಗೊತ್ತಿಲ್ಲ ಆದಂಗೆ ನಿಂದು ಇದೇನದು ಒಡವೆ ಎಲ್ಲ ತೊಗೊಂಡು ತಾನು ಇಟ್ಕೊಳಕ್ಕೆ ಅದಾಳ, ಇಲ್ಲ ತನ್ನ ಮಗಳಿಗೆ ಕೊಡೋಕೆ ಅದಾಳಕ್ಕೆ. ಅದಕ್ಕೋಸ್ಕರ ನೀನು ಬಂಗಾರದ್ದು ಆಮೇಲೆ ಡೈಮಂಡು ಏನೇನು ಒಡವೆ ಎಲ್ಲ ಅದಾವಲ್ಲ ಅಷ್ಟು ಇಲ್ಲೇ ಇರಲಿ ಸದ್ಯಕ್ಕೆ. ನೀನು ಸಪ್ರೇಟಾಗಿ ಮನೆ ಮಾಡ್ಕೊಂಡು ಹೋದ್ಮೇಲೆ ನಾ ಕೊಡ್ತೀನಂತ, ಸರಿನಾ? ಸರಿ ಮಮ್ಮಿ, ಹಂಗೆ ಮಾಡಿದ್ರಾತು. ನನಗೂ ಹಂಗೆ ಅನ್ಸುತ್ತೆ ಮಮ್ಮಿ, ನಮ್ಮ ಅತ್ತೆ ಭಾಳ ಆಸ್ಪುರ್ಕ್ಯದ ಅನ್ಸುತ್ತೆ. ಯಪ್ಪ, ರೊಕ್ಕ ಕೊಡ್ತೈತೆ ಅಂದ್ರೆ ಏನು ಬೇಕಾದ್ರೂ ಮಾಡ್ತಾಳೆ ನೋಡಿ ಮಮ್ಮಿ, ಯಪ್ಪ ಅಂತ ಅನ್ಸುತ್ತೆ. ಹಂಗಂತೂ ಇವಾಗ ಇವ್ರು ನೋಡಿದ್ರೆ ಮನೆ ಶಿಫ್ಟ್ ಮಾಡೋಣಂತ ಅಂದಾರ. ಇನ್ನೂ ಮನೆ ನೋಡಿಲ್ಲ, ನೋಡ್ತಾ ಇದ್ದೀನಿ. ನಿನಗೆ ಅಡ್ಜಸ್ಟ್ ಆಗುವಂಥ ಮನೆ ಬೇಕಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀನಿ ಇರು ಅಂತ ಅಂದಿದ್ದಾರೆ. ಅವ್ರ ಮನೆ ಸೆಟ್ ಮಾಡೋರ್ಗೂ ಇವ್ರ ಮನೆಯಲ್ಲಿ ಹೆಂಗಪ್ಪ ಇರೋದಂತ ಅನ್ಸ್ಬಿಟ್ಟಿದೆ ಮಮ್ಮಿ ನನಗೆ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇವಾಗ ನಿಮ್ಮ ಮದುವೆ ಆದ ತಕ್ಷಣ ಆಷಾಢ ಚಲೋ ಆಗ್ಬಿಡುತ್ತೆ. ಆಷಾಢ ಚಲೋ ಆತಂದ್ರೆ ಅತ್ತಿ ಸೊಸಿ ಮುಖ ನೋಡೋ ಹಂಗಿಲ್ಲ. ಅವಾಗ ನೀನು ಅದ ನೆಪದಾಗ ಇಲ್ಲಿ ಬಂದಿದ್ದು ಹೆಂಗೋ ಒಂದು ತಿಂಗಳು ನೀನು ಗಂಡನ ಮನೆಗೆ ಹೋಗೋಂಗೆ ಇಲ್ಲ, ಹೌದಿಲ್ಲ? ಅವಾಗ ನೀವು ಒಂದು ತಿಂಗಳು ಹೋಗಲಿಲ್ಲ ಅಂದ್ರೆ ಅಷ್ಟೊತ್ತು ಒಂದು ತಿಂಗಳನ್ನಷ್ಟಿಗೆ ನಿನ್ನ ಗಂಡಕ್ಕೆ ಹೆಂಗಾರ ಮಾಡಿ ಬೇರೆ ಮನೆ ಮಾಡ್ಸಂತ ಅಂದ್ರಾತು. ಆತೇನಾರ ತಲೆಗೆ ಹಾಕೋಲಿಲ್ಲ, ಇಲ್ಲ ಮಾಡಿಸ್ತೀನಿ ನೋಡ್ತೀನಿ ಹಂಗೆ ಹಿಂಗಂತ ರಾಗ ಹೇಳ್ಯಾಕಂತಂದ್ರೆ ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಡ್ಯಾಡಿ ಆಗಲೇ ನಿಂಗೆ ಒಂದು ಮನೆ ನೋಡಿಟ್ಟಾರಲ್ಲಿ, ಅದ ಮನೆಗೆ ನೀವು ಹೋಗ್ಬಿಡಂತ್ರಿ ಅಂತ, ಸರಿನಾ? ಸರಿ ಮಮ್ಮಿ, ಆಯಿತು. ಅಯ್ಯೋ ರಾಜು, ನಿನಗದೆಲ್ಲ ಗೊತ್ತಾಗಲ್ಲ. ನೀನು ನಿನ್ನ ಹೆಂಡತಿಗೆ ಫೋನ್ ಹಚ್ಚಿ ಹೇಳು, ನೀನು ಯಾವ ಕಲರ್ ಸೀರೆ ಉಟ್ಕೊಂಡು ಹಾಕೊತಿದ್ದಿ, ನಾನು ಈ ಕಲರ್ ಸೀರೆ ಉಟ್ಕೊಂಡು ಹಾಕೊತೀನಿ ನೋಡು. ನೀನು ಬಂಗಾರದ ಹಾಕೋತೀನಿ ಏನು ಸರಾಗಿರ ಏನು ರೋಡ್ಗೋಡ್ ಹಾಕೋತೀಯ ಅಂತ ಒಂದು ಮಾತು ಕೇಳಿ ನೀನು. ಅಲ್ಲ ಮಮ್ಮಿ, ನಾನು ಕೇಳೋದಕ್ಕೂ ಅವ್ರು ಏನಾದರೂ ಅಪಾರ್ಥ ಮಾಡ್ಕೊಳ್ಳೋದಕ್ಕೂ ಯಾಕೆ ಬೇಕು ಬಿಡು ಮಮ್ಮಿ. ಇವಾಗ ಹೆಂಗೋ ನಾನು ಇವಾಗ ತೊಗೊಳಕ್ಕೆ ಹೋಗ್ತಾ ಇದ್ದೀನಲ್ಲ ಡ್ರೆಸ್, ನನಗೆ ಯಾವ ಥರ ಲೈಕ್ ಆಗುತ್ತೆ ಅದೇ ಥರ ತೊಗೊಂಡ್ಬಿಡ್ತೀನಿ. ಮತ್ತು ಸುಮ್ಮನೆ ಕಲರ್ ಕೇಳೋದು ಎಲ್ಲ ಎದಕ್ಕೆ ಬೇಕು, ಹೌದಿಲ್ಲ? ಅಯ್ಯೋ ಹಂಗಲ್ಲ ರಾಜು, ಅವರು ಮದುವೆಯಾಗ ನಿನಗೆ ಬಂಗಾರದ ಕೈ ಹಾಕೋತಾರಲ್ಲ ಯಪ್ಪ, ನೀವು ಗಂಡ್ಮಕ್ಳು ಏನಂತೀರಲ್ಲ ಅದಕ್ಕೆ? ಬ್ರಾಸ್ಲೆಟ್. ಹಾಂ ಅದೇ ಎಂಥದ ಒಂದು ಲೈಟ್ ಅದು, ಆಮೇಲೆ ಚಿನ್ನದ ಸರ ಉಂಗುರ ಎಲ್ಲ ಹಾಕ್ತೀನಿ ಅಂತ ಅಂದಾರ. ಆದ್ರೆ ಈಗ ಮದುವೆದು ನಿಮ್ಮ ಅತ್ತೆ ಫೋನ್ ಹಚ್ಚಿ ಮಾತಾಡಿಲ್ಲಲ್ಲ, ಅವಾಗ ಇದ್ರ ಬಗ್ಗೆ ಏನೂ ಮಾತಾಡಲೇ ಇಲ್ಲಕ್ಕೆ. ಅದಕ್ಕೋಸ್ಕರ ಒಂದು ಮಾತು ಕೇಳೋಣಂತ ಫೋನ್ ಹಚ್ಚಿ, ನೀನು ಏನು ತಲೆ ಕೆಡ್ಸ್ಕೊಂಡು ಹೋಗ್ಬೇಡ, ಹಚ್ಚು. ನೋಡು ಮಮ್ಮಿ, ನನಗೆ ಇದೆಲ್ಲ ಕೇಳೋಕ್ಕಾಗಲ್ಲಪ್ಪ. ಮತ್ತು ಅವ್ರು ಏನಾದರೂ ತಿಳ್ಕೊಂಡ್ರೆ ಬೇಡ, ಬೇಕಾದ್ರೆ ನೀನೇ ಫೋನ್ ಹಚ್ಚಿ ಮಾತಾಡೋಣಂತಿಬ್ರು. ನಾನು ಹಚ್ಚಲ?
ಹ್ಞೂ ಮಮ್ಮಿ ನನ್ನ ಫೋನಲ್ಲೂ ಚಾರ್ಜೇ ಇಲ್ಲ 1% ಅಷ್ಟೇ ಐತಿ, ಅದನ್ನು ಚಾರ್ಜ್ ಇಟ್ಟೀನಿ. ಬೇಕಾದ್ರೆ ಚಾರ್ಜ್ ಆದಮೇಲೆ ಆಮೇಲೆ ಹಚ್ತೀನಿ ಅಂತ ನಾನು. ಅಯ್ಯ ಬೇಡ ಬೇಡ ಸುಮ್ಮನಿರು. ಈಗ ಬೇಕಾರೆ ನನ್ನ ಫೋನಿಂದ ಹಚ್ತೀನಿ, ನೀನೇ ಮಾತಾಡು. ಏನಾರು ಕೇಳಿದ್ರೆ ಇಲ್ಲ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಇತ್ತು, ಅದಕ್ಕೆ ನಮ್ಮ ಅವನ ಫೋನ್ ತೊಗೊಂಡು ಹಚ್ಚಿನಿ ಅಂತ ಹೇಳು. ನಾನು ಇಲ್ಲೇ ಇದ್ದೀನಿ ಅಂತ ಹೇಳಕ್ಕೋಬೇಡ ಯಾವುದೋ ಕಾರಣಕ್ಕೂ. ಸರಿ ಆಯ್ತು ತಗೋ ಬಿ ಅವ್ವ, ಹಚ್ಚು. ಚಂದನತ್ತ ಕೇಳು, ಯಾಕಂದ್ರೆ ನಿನ್ನ ಹೆಂಡತಿ ಮದುವೆ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬರ್ತಾಳ. ಆಕಿ ಬರೋ ಮುಂದೆ ಆಕಿ ಬಂಗಾರದಾಗ ಮುಳುಗೆದ್ದಿರ್ಬೇಕು ಆಕಿ. ಹಂಗೆ ರೆಡಿಯಾಗಿ ಇಲ್ಲಿಗೆ ಬಂದ್ಲಂದ್ರೆ ಇಲ್ಲಿ ಯಾರೆಲ್ಲರೂ ಹೊಟ್ಟೆ ಹುರ್ಕೋತಾರ. ಇಲ್ಲ ಬಿಚ್ಚೋಲೆ ಗೌರಮ್ಮ ಅಂತಾರ ಬಂದಂದ್ರೆ ಈಗೇನೋ ಲಕ್ಷ್ಮವ್ವ ಈ ನಮ್ನಿ ಕೊಚ್ಕೊಡಿದ್ಲು, ಸೊಸಿ ನೋಡಿದ್ರೆ ಎಲ್ಲ ಏನೇ ಇಲ್ಲದೆ ಬಿಚ್ಚೋಲೆ ಗೌರಮ್ಮ ಅಂತಾರ ಬಂದಾಳಲ್ಲ ಅಂತಾರೆ. ಅದಕ್ಕೋಸ್ಕರ ನೀ ಫೋನ್ ಹಚ್ಚಿ, ನನ್ನ ಫೋನಿಂದ ಹಚ್ಕೊಡ್ತೀನಿ, ನೀ ಮಾತಾಡ. ಆತು ಬಿ ಅವ್ವ, ಹಚ್ಚು. ನೀನು ಹೇಳೋದು ಮಾತ್ರ ಸರಿಯಾಗೈತೆ ಮಮ್ಮಿ. ಅವ್ರ ಮಮ್ಮಿ ಒಂಥರ ವಿಚಿತ್ರನ ಅದಾಳ. ಯಾರ್ದು ಫೋನು? ಇದೇನಿದು? ನಮ್ಮ ಅತ್ತಿದು ಫೋನ್ ನಂಬರ್ ಇದು. ಯಾವಾಗ ಒಂದ್ಸಲ ಹಚ್ಚಿದ್ಲು, ನಾನು ಸೇವ್ ಮಾಡಿರಲಾಗಿದ್ದೆ. ಲಾಸ್ಟ್ ನಂಬರ್ ಅದೇ ಇದು. ಈಕೆ ಯಾಕೆ ಫೋನ್ ಹಚ್ಚಕೊಂತಾಳ ನನಗೆ? ಎತ್ತೆತ್ತು, ನಾನಿಲ್ಲ ಇಲ್ಲಿಲ್ಲ ಅನ್ನಂಗೆ ಮಾತಾಡಿ ನೀನು, ಸರಿನಾ? ಸರಿ. ಹಲೋ. ಹಲೋ ಕವಿತಾ, ಆರಾಮಾಗಿದೆಯಾ? ಹಾಂ ರೀ, ನಾನು ಆರಾಮಾಗಿದ್ದೀನಿ. ನೀವು ಆರಾಮಾಗಿದ್ದೀರಾ? ನನಗೆ ಈ ನಂಬರ್ ಅತ್ತೇನಲ್ವಾ? ಹಾಂ ಕವಿತಾ, ಅವಂದ ಇದು. ನನ್ನ ಫೋನಲ್ಲಿ ಚಾರ್ಜೇ ಇಲ್ಲಾಗಿತ್ತು, ಅದಕ್ಕೋಸ್ಕರ ನಿನ್ನ ಜೊತೆ ಮಾತಾಡ್ಬೇಕಂತ ಅನಿಸ್ತಾ, ಅದಕ್ಕೋಸ್ಕರ ಅವನ ಫೋನ್ ಇಸ್ಕೊಂಡು ಬಂದು ನಾನು ಫೋನ್ ಹಚ್ಚಿದೆ ನೋಡು. ಓ ಹೌದಾ ರೀ. ಹೇಳ್ರಿ, ಮತ್ತು ನಿಮ್ಮ ಮನೇಲಿ ಮದುವೆ ತಯಾರಿ ಎಲ್ಲ ಹೆಂಗೆ ನಡೀತಾ ಇದೆ? ಹಾಂ, ಎಲ್ಲ ಚಲೋ ನಡೆಯಾಕುಂತೈತೆ ನೋಡು. ಅಂದಂಗೆ ನಿಮ್ಮ ಮನ್ಯಾಗ ತಯಾರಿ ಎಲ್ಲ ಚಲೋ ನಡೆದೈತಾ? ಹಾಂ ರಾಜು ಅವರೇ, ಎಲ್ಲ ಚೆನ್ನಾಗಿ ನಡೆದಿದೆ ನೋಡ್ರಿ. ನಮ್ಮ ಮಮ್ಮಿನೂ ಇವಾಗ ನನಗೆ ಸೀರೆದು ಒಂದು ಸ್ವಲ್ಪ ಮ್ಯಾಚಿಂಗ್ ಅವು ಇವು ಬೇಕಾಗಿದ್ವು, ಅದಕ್ಕೋಸ್ಕರ ಅದೆಲ್ಲ ತರೋದಕ್ಕಂತ ಸಿಟಿಗೆ ಹೋಗಿದ್ದಾರೆ. ನಮ್ಮ ಡ್ಯಾಡಿನೂ ಅಷ್ಟೇ ಒಂದು ಸ್ವಲ್ಪ ನನಗೇನೋ ಮದುವೆಗೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಶಾಪಿಂಗಿಗಂತ ಹೋಗಿದ್ದಾರೆ ನೋಡ್ರಿ. ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ. ನಿಮ್ಮದು ಶಾಪಿಂಗ್? ನಾನು ಅಷ್ಟೇ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೆ. ನನಗೆ ಸ್ವಲ್ಪ ಮದುವೆಗೆ ಡ್ರೆಸ್ ಎಲ್ಲ ಬೇಕಾಗಿತ್ತಾ, ಅದಕ್ಕೋಸ್ಕರ ನಾನು ಇವಾಗ ಶಾಪಿಂಗ್ ಹೊರಟಿದ್ದೆ ನೋಡು. ಓ ಹೌದಾ, ಹಾಗಾದರೆ ಶಾಪಿಂಗ್ ಜೋರಿದೆ. ಏನೇನು ತಗೋತಾ ಇದ್ದೀರಾ ನೀವು? ಕೇಳೋರು ಮೊದಲು ಏನು ಕೇಳ್ಬೇಕು ಅದನ್ನು ಕೇಳು. ಅದೇ ನಾನು ಡ್ರೆಸ್ ಅವನ್ನ ತೊಗೋತಾ ಇದ್ದೆ. ಅಂದಂಗೆ ನೀನು ಸ್ಯಾರಿ ಹಾಕೋತಾ ಇದೀಯಾ, ಲೆಹೆಂಗಾ ಹಾಕೋತಾ ಇದೀಯಾ? ನಾನು ಸ್ಯಾರಿನೇ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಲೆಹೆಂಗಾ ಹಾಕೋಬೇಕಂತಲೇ ಇದ್ದೆ. ನಮ್ಮ ಮಮ್ಮಿ ಬೇಡ ರೇಷ್ಮೆ ಸೀರೆ ತೊಗೊಂಡಿದ್ದೀನಿ, ನಿಂಗೆ ರೇಷ್ಮೆ ಸೀರೆನೇ ಉಟ್ಕೋ ಅಂತ ಅಂದರು. ಅದಕ್ಕೋಸ್ಕರ ಸ್ಯಾರಿನೇ ಹಾಕೋತಾ ಇದ್ದೀನಿ ನೋಡ್ರಿ. ಓ ಹೌದಾ, ಸ್ಯಾರಿ ಹಾಕ್ಕೊಂಡ್ರೆ ಹೌದು, ಸ್ಯಾರಿ ಹಾಕ್ಕೊಂಡ್ರೆ ಬಂಗಾರದ ನೆಕ್ಲೇಸು ಅವೆಲ್ಲ ಹಾಕೋಬೋದು. ಫುಲ್ ಹೇಗೋ ನೀನು ಬಂಗಾರದ ಬಿಡ್ತಾವಲ್ಲ, ಹಾಗಾಗಿ ಬಂಗಾರದ ಬೇಸರ ಹಾಕಿವೇನೋ ಎಲ್ಲ ಹಾಕೋಬೋದು. ಈ ಲೆಹೆಂಗಾ ಹಾಕೊಂಡ್ರೆ ಅದನ್ನೆಲ್ಲ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ನೋಡ್ರಿ. ಹೌದು, ನಮ್ಮ ಮಮ್ಮಿನೂ ಅಷ್ಟೇ ಗೋಲ್ಡ್ ಹಾಕೋ ಅಂತ ಇದ್ದಾರೆ. ನಾನೇ ಇಲ್ಲ, ನಂಗೆ ಗೋಲ್ಡ್ ಇಷ್ಟ ಇಲ್ಲ, ಸ್ಯಾರಿ ಮ್ಯಾಚಿಂಗ್ ಎಲ್ಲ ರೋಡ್ ಗೋಲ್ಡೇ ತರಿಸಿದ್ದೀನಿ, ಅದನ್ನೇ ಹಾಕೋಬೇಕಂತ ಇದ್ದೀನಿ. ಅಯ್ಯೋ ಕರ್ಮ. ರಾಜು ಒಂದು ನಿಮಿಷ, ಅದನ್ನು ಕೇಳಿಲ್ಲ ನನ್ನ ಮಾತು. ಏನು ಬಿ? ರೋಡ್ಗಳೆಲ್ಲ ಹಾಕೋಬೇಡ ನಮ್ಮೂರಾಗ. ಯಾಕಂದ್ರೆ ನೀ ಮದುವೆ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬರ್ತಿಲ್ಲ, ನಮ್ಮೂರಾಗ ಎಲ್ಲರೂ ನೀನು ನೋಡಕ್ಕೆ ಬರ್ತಾರೆ. ಬಂಗಾರದ್ವ ಹಾಕೊಂಡು ಬಾ ಅಂತ ಹೇಳ. ಅಯ್ಯೋ ಕವಿತಾ, ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ. ಮದುವೆ ಜೀವನದಲ್ಲಿ ಒಂದ್ಸಲ ಆಗ್ತಾ ಇರ್ತೀವಿ. ಆಲ್ಮೋಸ್ಟ್ ಎಲ್ಲನೂ ಬಂಗಾರದ ಹಾಕೋ. ಮತ್ತು ಅತ್ತೆ ಮಾವ ನೀನು ಒಳ್ಳೇದಕ್ಕೆಲ್ಲ ಹೇಳ್ತಾ ಇರೋದು, ನೀನು ಹಾಕೋಬೇಕಂತ ತಾನೇ ಅವರಷ್ಟೆಲ್ಲ ಕಷ್ಟಪಟ್ಟು ಮಾಡಿಸಿರೋದು. ಅದು ಅಲ್ಲದೆ ನೀನು ಮದುವೆ ಆದಮೇಲೆ ಸೀದಾ ಇಲ್ಲಿ ನಮ್ಮ ಮನೆಗೆ ಬರ್ತೀಯ, ಇಲ್ಲೂ ಎಲ್ಲರೂ ನೀನು ನೋಡೋದಕ್ಕೆ ಬರ್ತಾರೆ. ಅವಾಗ ನೀನು ರೋಡ್ ಗೋಲ್ಡ್ ಹಾಕೊಂಡ್ರೆ ಏನು ಚೆನ್ನಾಗಿರುತ್ತೆ, ಹೌದಿಲ್ಲ? ಅದಕ್ಕೆ ಅತ್ತೆ ಮಾವ ಹೇಳ್ದಂಗೆ ಎಲ್ಲನೂ ಗೋಲ್ಡ್ ಜ್ಯುವೆಲರಿನ ಹಾಕೋ, ರೇಷ್ಮೆ ಸೀರೆ ಸ್ಯಾರಿ ಹಾಕೋ, ಚೆನ್ನಾಗಿ ರೆಡಿ ಆಗು, ಓಕೆನಾ? ಸರಿ, ಅದ್ರ ಬಗ್ಗೆ ನಾನು ಆಮೇಲೆ ಯೋಚನೆ ಮಾಡ್ತೀನಿ ತಗೋರಿ. ಅಂದಂಗೆ ನೀವು ಗೋಲ್ಡ್ ಹಾಕೋತಾ ಇದ್ದೀರಾ ತಾನೆ? ಇವಾಗ ನಮ್ಮ ಕಡೆ ಮದುವೆ ಆಗ್ತಾ ಇರೋದಲ್ಲ, ನಮ್ಮ ಕಡೆ ರಿಲೇಷನ್ಸ್ ಎಲ್ಲ ಬರ್ತಾ ಇರ್ತಾರೆ. ನೀವು ಹಾಕೋಲಿಲ್ಲ ಅಂದ್ರೆ ಹೆಂಗೆ? ನೀವೇನೇನು ಹಾಕೋತಾ ಇದ್ದೀರಾ? ಯವ್ವ, ಏನಂತ ಹೇಳಲಿ ಬೇಗ? ಅಯ್ಯ, ನೀನು ಎದಕ್ಕೆ ಎದುರ್ಕೋತಿದ್ದಿ ಹೇಳು. ಇಲ್ಲ, ನಾನೇ ಮಾತಾಡ್ತೀನಿ ಸುಮ್ಮನೆ. ಹಲೋ ಕವಿತಾ, ಆರಾಮದಿಯಾವ? ಇಷ್ಟದ ನೋಡು, ಅಲ್ಲೇ ಇಲ್ಲಿ ಇಷ್ಟತನ ಇಲ್ಲೇ ಇಕ್ತೆ ಅಂತ ಸುಳ್ಳು ಹೇಳ್ತಾಳೆ ನೋಡು. ಹಾಂ ಅತ್ತೆ, ನಾ ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ? ಹಾಂ ನಾನು ಆರಾಮದೀನಿ ನೋಡು. ಅಂದಂಗೆ ನೀವು ಮಾತಾಡಕೊಂತಿದ್ರಲ್ಲ, ನಾನು ಅಡುಗೆ ಮನೆಯಾಗ ಅಡುಗೆ ಮಾಡಕೊಂತಿದ್ದೆ. ಈ ಮಗಿನೂ ಮಾತಾಡಕೊಂತಾರಲ್ಲ, ನಾನು ಫೋನ್ ನೋಡಿದೆವ, ಎಲ್ಲೂ ಕಾಣಲೇ ಇಲ್ಲ. ಅದಕ್ಕೆ ನೋಡಾಗಂತ ಹಂಗೆ ಹೊರಗಡೆ ಬಂದ. ನಮ್ಮ ರಾಜು ನಿನ್ನ ಜೊತೆ ಮಾತಾಡಕೊಂತಿದ್ದಲ್ಲ, ಅದಕ್ಕೋಸ್ಕರ ಹಂಗೆ ಬಂದೆವ. ಏನೂ ತಿಳ್ಕೊಬೇಡ, ಪರವಾಗಿಲ್ಲ, ಹೇಳಿ ಅತ್ತೆ.
ಅದೇನೋ ಬಂಗಾರದ ಬಗ್ಗೆ ಮಾತಾಡಕೊಂತಿದ್ರಲ್ಲವ, ನೀನು ಮೈ ತುಂಬ ಬಂಗಾರ ಹಾಕ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಚಂದನ ತಂಗ ರೆಡಿ ಆಗುವ. ಯಾಕಂದ್ರೆ ಮದುವೆ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬರ್ತೀಯಲ್ಲ, ನಮ್ಮೂರವರೆಲ್ಲರೂ ನೀನೇ ನೋಡಾಕಂತ ಬರ್ತಾರೆ. ಅವಾಗ ನೀನೇನಾರ ಬಂಗಾರದ್ದು ಹಾಕೊಂಬಂದಿ ಅಂದ್ರೆ ಎಲ್ಲರೂ ಹೊಟ್ಟೆ ಉಳ್ಕೋತಾರೆ ನೀನು ನೋಡಿ, ಗೊತ್ತೇನ? ಹಂಗೆ ನಮ್ಮ ರಾಜುಗೆ ನಿಮ್ಮಪ್ಪ ನಿಮ್ಮವ್ವ ಬಂಗಾರದ ಸರ ಕೈಗದೇನ ಯಾವುದೋ ಲೈಟ್ ಅಂತಾರೆ ನೋಡಿ, ಬೆಸ ಏನು ಎಂಥದ ಲೈಟ್ ಅದನ್ನು, ಆಮೇಲೆ ಉಂಗುರ ಎಲ್ಲ ಮಾಡಿಸ್ತೀನಿ ಅಂತಂದಿದ್ರು. ಅದನ್ನೆಲ್ಲ ಮಾಡಿಸಿಡ ಅಂತ ಹೇಳವ. ಯಾಕಂದ್ರೆ ನಮ್ಮ ರಾಜುನು ಈಗ ನೌಕರಿಗೆ ಸೇರಾನಲ್ಲ, ಅವನು ಏನೂ ಬಂಗಾರ ಮಾಡ್ಕೊಂಡಿಲ್ಲ. ಅದಲ್ಲದೆ ನಮ್ಮ ಹತ್ರನೂ ಅಷ್ಟೊಂದು ಬಂಗಾರ ಎಲ್ಲಿಂದ ಬರ್ತೈತೆ ಹೇಳವ. ಅದಕ್ಕೆ ಮರಿಲಾರ್ದಂಗೆ ಹೇಳ್ಬಿಡವ ನಿಮ್ಮಪ್ಪ ನಿಮ್ಮವ್ಗ ರಾಜುಗೆ ಬಂಗಾರದ್ದು ಏನೇನು ಹೇಳಿದ್ರಿಲ್ಲ ಡ್ಯಾಡಿ, ಅದನ್ನೆಲ್ಲ ಮಾಡಿಸಿ ತೊಗೊಂಡು ಬರ್ಬೇಕಂತ, ಮದುವೆಯಾಗ ಹಾಕಬೇಕಂತ ಅಲ್ಲೇ ಅಂತ ಹೇಳವ. ಮರಿಬೇಡ ಇದನ್ನು. ಸರಿ ಅತ್ತೆ, ಹೇಳ್ತೀನಿ ತಗೋರಿ. ಅಂದಂಗೆ ನೀವು ನನಗೇನು ಹಾಕ್ತಾ ಇದ್ದೀರಾ? ಅಯ್ಯೋ ಹುಡುಗಿ, ನಿಮ್ಮಪ್ಪ ನಿಮ್ಮವ್ವ ನಿನಗೆ ನೀ ಹಾಕ್ಕೊಳಕ ಆಗಂಗಿಲ್ಲ ನಮ್ಮನೆ ಬಂಗಾರ ಮಾಡಿಸಿಟ್ಟಾರ. ನೀ ಜೀವನ ಪೂರ್ತಿ ಆರಾಮ್ ಹಾಕ್ಕೊಂಡಿರ್ಬೋದು, ಅಷ್ಟೊಂದು ಬಂಗಾರ ಅದಾವು. ನೀನು ಎಷ್ಟು ತೂಕ ಆದಿದಿ ನೋಡು, ಅಷ್ಟು ತೂಕದಷ್ಟು ಬಂಗಾರ ನಿಮ್ಮವ್ವ ನಿಮ್ಮಪ್ಪ ನಿನಗೆ ಮಾಡಿಸಿಟ್ಟಾರ. ಮತ್ತು ಸುಮ್ಮನೆ ನಾವು ಮಾಡಿಸಿದ್ರೆ ಸುಮ್ಮನೆ ವೇಸ್ಟ್ ಆಗಲ್ಲ ನಾವು. ಎಷ್ಟಂತ ಬಂಗಾರ ಇಟ್ಕೊಳ್ಳೋದು ಮನ್ಯಾಗ, ಹೌದಿಲ್ಲ? ಮೊದಲು ಅವನ್ನೆಲ್ಲ ಹಾಕು, ನಮ್ಮ ಮನೆಗೆ ಬಾ, ಮದುವೆ ಆಗಿ ಒಂದು 4-5 ತಿಂಗಳಾಗಲಿ, ಆಮೇಲೆ ನೋಡು ನನ್ನ ಮಗ ನಿನಗೆ ಮಾಡ್ಸಾಕ್ತಾನಂತ ಬಂಗಾರನ. ನೀನೇನು ತಲೆ ಕೆಡ್ಸ್ಕೊಬೇಡವ. ಸರಿ ಇಡ್ಲವ, ನಮ್ದು ಸ್ವಲ್ಪ ಇಲ್ಲಿ ಕೆಲಸ ಐತಿ. ನಾವು ಹೇಳಿದ ಮಾತು ಮಾತ್ರ ಮರೆಯಾಕೋಬೇಡ, ಹೇಳ್ಬಿಡು ಮರಿಲಾರ್ದಂಗೆ ನಿಮ್ಮಪ್ಪ ನಿಮ್ಮವ್ಗ. ಅದು ಹಂಗಲ್ಲತ್ತೆ. ಬಂದೆ. ಅಯ್ಯೋ ಕವಿತಾ, ಇಲ್ಲಿ ನಿಮ್ಮ ಮಾವ ಕರೆಯಾಕುಂತ ತಡಿಯವ. ಆಮೇಲೆ ಹಚ್ತೈತಿ. ರಾಜು, ನಿಮ್ಮಪ್ಪ ಕರೆಯಾಕುಂತ ನಡಿ ಇಲ್ಲಿ ನಡಿ.